ನೋಡಿ, ರಮೇಶ್ ಜಾರಕಿಹೊಳಿ ಅವ್ರ ಬಗ್ಗೆ ಹಗುರವಾಗಿ ಮಾತಾಡಿದವ್ರು ಯಾರು? ಮೊದಲು ರಸ್ತೆಯಲ್ಲಿ ಅಡ್ಡಾಡ್ಲಾರ್ದಂಗೆ ಮಾಡ್ತೀನಿ ಅಂದವ್ರು ಯಾರು? ಮತ್ತು ಅದಕ್ಕೆ ಉತ್ತರ ಕೊಟ್ಟಾರ. ತಪ್ಪೇನೈತಿ? ಯಾವಾಗಲೂ ಹೆಂಗೆ ನಾವು ಸವಾಲು ಹಾಕ್ತೀರಿ ಹಂಗೆ ಉತ್ತರ ಸಿಕ್ಕೇ ಸಿಗ್ತದೆ. ಉತ್ತರ ಕರ್ನಾಟಕದ ಮಂದಿ ನಾವು ಹಾಗೆ ರೀ. ಇವ್ರಂಗೆ ಸೂಕ್ಷ್ಮ ಮಾತಾಡೋದು ಗೊತ್ತಿಲ್ಲ ನಮಗೆ. ನಾವು ಹಿಂಗೆ ಮಾತಾಡೋರು. ಒಬ್ಬನೇ ಬರ್ತೀನಿ ಅಂತ ಹೇಳಿದ್ದಾರೆ. ಒಬ್ಬನೇ ಬರ್ತೀನಿ, ನಾನು ಶಿಕಾರಿಪುರಕ್ಕೆ ಬರ್ತೀನಿ, ಒಬ್ಬನೇ ಬರ್ತೀನಿ. ಹೌದು, ಹಾಗೆ ಐತಿ. ನಾವು ಗೋಕಾಕ್ ಹೋದಾಗ ಸತೀಶ್ ಜಾರಕಿಹೊಳಿ ನಾನು ಒಬ್ಬನೇ ಬರ್ತೀನಿ ಅಂತ ಹೇಳಿದ್ದೆ. ನಮ್ಗೆ ಅಷ್ಟು ಧೈರ್ಯನೇ ಇದೆ. ಇವನು ಒಪ್ಕೊಳಕ್ಕೆ ಆಗೋದಿಲ್ಲ ರೀ. ನಾವು ಯಾರ ಅಪ್ಪನ್ನೇ ಜೈಲಿಗೆ ಹಾಕೋದನ್ನ ಹೆಂಗೆ ಒಪ್ಕೋತೀರಿ? ಅವ್ರ ಅಪ್ಪಂದೇ ಡೂಪ್ಲಿಕೇಟ್ ಸಹಿ ಮಾಡ್ಯಾರ ಅಂತೇಳಿ ಕಾಂಗ್ರೆಸ್ನ ಹರಿಪ್ರಸಾದ್ ಮುಖ್ಯಮಂತ್ರಿ ಸಹಿ ಡೂಪ್ಲಿಕೇಟ್ ಮಾಡ್ಯಾರ ಅಂತ ಹೇಳೋದಂಥವ್ರು ನಾವು ಒಪ್ಲಕ್ಕೆ ಸಾಧ್ಯ ಇಲ್ಲ. ನಮ್ಮ ಪಕ್ಷ ಅಂಥದಕ್ಕೆ ಅವಕಾಶ ಕೊಡೋದಿಲ್ಲ. ಹೈಕಮಾಂಡ್ ಗಂಭೀರವಾಗಿ ತೊಗೋಬೇಕು. ಅವ್ರ ಅಪ್ಪನ ಸಹಿ ಮಾಡಿದ ತಪ್ಪಿನಿಂದ ಅವ್ರ ಅಪ್ಪ ಜೈಲಿಗೆ ಹೋದ. ಈಗ ಹೊರಗಟ್ಟೆ ಪೂಜೆ ತಂದಿವ್ರ ತಾನ ಮನ್ಯಾಗೆ ಸುಮ್ಮ ಕೂತ್ಕೊರೋ ಮುಗಿದಿದೆ ಮುದಿಯಾತನ. ನಿಮ್ಮ ಮುಂದೆ ಮತ್ತು ಪತ್ರಕರ್ತರು ಸಭಾದಾಗ ಅಟ್ಟೆ ಪೂಜೆ ತಂದೇವರು, ನಮ್ಮ ಪೂಜೆ ತಂದೇವರು, ಕಾಲಿಗೆ ಚಕ್ರ ಕಟ್ಟೋಣ ಅಂತ ಹೇಳ್ತಾನೆ. ಮನ್ಯಾಗ ಅಪ್ಪಾಜಿ ಎಲ್ಲ ಅಪ್ಪಾಜಿ ಅನ್ನೋದಿಲ್ಲ, ಅವ್ರು ಅಣ್ಣ ಆತಾರ. ಹಾಂ, ಮನ್ಯಾಗ ಒಂದು ಬೇರೆ ಐತಿ, ಹೊರಗೆ ಪೂಜೆ ತಂದೇವ್ರು ಅಟ್ಟೆ. ಅಲ್ಲಿ ಹೊರಗೆ ಒಳಗಂತೂ ಏನೂ ಕಿಮ್ಮತ್ತಿಲ್ಲ. ಯಾಕಂದ್ರೆ ಅವ್ರಪ್ಪಂದು ಎಲ್ಲ ಗುರ್ತದೆ. ಆ ಭಯದಿಂದ ಪಾಪ ಅವರಪ್ಪ ನನ್ನ ಮಗ ಯಡಿಯೂರಪ್ಪವ್ರಿಗೆ ನಾನು ಸಲಹೆ ಕೊಡ್ತೀನಿ. ಅವ್ರೇನು ಭಾಳ ದೊಡ್ಡವರಲ್ಲ, ನಾವು ಅವ್ರ ಕೂಡ ಪಾರ್ಟಿ ಕಟ್ಟಿವಿ. ನಿಮ್ಮ ಮಗನ ವ್ಯಾಯಾಮ ಬಿಡ್ರಿ, ಪಕ್ಷ ಕಟ್ರಿ. ಪಕ್ಷದ ನಿಮ್ಗೆ ಕೊಟ್ಟೈತಲ್ಲ ಪಕ್ಷ. ಪಾಪ ಬಿ ಬಿ ಶಿವಪ್ಪನವ್ರು ಹೆಂಗೆ ನೀವು ಅನ್ಯಾಯ ಮಾಡಿದ್ರಿ? ಮಲ್ಲಿಕಾರ್ಜುನ ಅಂತ ದೇವರಂಥ ಮನುಷ್ಯ, ಅವ್ರಿಗೆ ನೀವು ಅನ್ಯಾಯ ಮಾಡಿದ್ರಿ. ಬಿ ಬಿ ಶಿವಪ್ಪನೇ ಪಾರ್ಟಿಗೆ ಕಾರ್ ಇರಲಿಲ್ಲ. ಅದ್ವಾನಿಯವರು ವಾಜಪೇಯಿ ಬಂದರೆ ಯಾರಾದ್ರೂ ಕಾರು ಇವತ್ತು ಕರ್ನಾಟಕದಾಗ ಇದ್ದರೆ ಅದು ಬಿ ಬಿ ಶಿವಪ್ಪರು. ಒಬ್ಬ ದೊಡ್ಡ ಕಾಫಿ ಎಸ್ಟೇಟ್ ಮಾಲೀಕರು. ಅವ್ರನ್ನ ಪೂರ್ತಿ ಮಣ್ಣಾಗಿಟ್ರಿ ನೀವು ನಿಮ್ಮ ಸ್ವಾರ್ಥ ಸಲುವಾಗಿ. ಅದಕ್ಕೆ ಇದನ್ನೆಲ್ಲ ಬಿಡ್ರಿ ಯಡಿಯೂರಪ್ಪರೇ. ಆರಾಮ್ ನಿಮ್ಮ ಮೊಮ್ಮಕ್ಕಳ ಜೋಡಿ ಆಟ ಆಡ್ಕೋತ್ಕೊಂಡ್ರಿ. ಈ ದುರಾಸೆ ಬಿಡಿ. ನಿಮ್ಮ ಮಗ ಅದಕ್ಕೆ ಅರ್ಹನಿಲ್ಲ, ಯೋಗ್ಯನಿಲ್ಲ. ಯಾವಾಗ ನಿಮ್ಮ ಸಹಿಯೇ ಮಾಡಿ ನಿಮಗೆ ಗುರ್ತಿಲ್ಲಾರ್ದೇ ಅನೇಕ ಫೈಲ್ ಕ್ಲಿಯರ್ ಮಾಡಿದ್ರಿಂದ ನೀವು ಜೈಲಿಗೆ ಹೋಗಿರಿ. ಏನೋ ನಿಮ್ಮದೊಂದೇನೋ ಕೈಯಾಗ ಆಸ್ತಿ ಐತಿ, ಅದಕ್ಕೆ ನೀವು ಭಯ ಪಡ್ತೀರಿ. ಅದು ನಿಮ್ಮ ಫ್ಯಾಮಿಲಿ ಮ್ಯಾಟ್ರು. ನೀವು ಪಕ್ಷದ ವಿಷಯ ಬಂದ್ರೆ ನಾವು ಯಾವ ಕಾಲಕ್ಕೂ ವಿಜೇಂದ್ರನೂ ಒಪ್ಪಳಕ್ಕೆ ಸಾಧ್ಯ ಇಲ್ಲ. ರಮೇಶ್ ಇಡೀ ಕರ್ನಾಟಕದಲ್ಲಿ ಯಾವ ಬಿ ಜೆ ಪಿ ನಿಷ್ಠಾವಂತ ಕಾರ್ಯಕರ್ತರು ಒಪ್ಪೋದಿಲ್ಲ. ಕೆಲವೊಂದು ಚೇಲಾಗಳು ಇರ್ತಾವೆ, ಅಸ್ತಿತ್ವ ಇಲ್ಲಾರ್ದು ನನ್ನ ಮಕ್ಕಳು ಅವರೆಲ್ಲ ಅವ್ರು ಬೆನ್ನ ಹತ್ತಾರೆ. ಯಾರು ಈಗ ಹೇಳಿಕೆ ಒಂದು ಎರಡು ಬಿಟ್ಟರೆ, ಒಂದು ಎರಡು ಹಂದಿಗಳು ಅದಾವೆ ಕರ್ನಾಟಕ, ಅವು ಎರಡು ಬಿಟ್ಟರೆ ಯಾರು ಕೊಡ್ತಾರೇನ್ರಿ ನಮ್ಮ ವಿರುದ್ಧ? ವಿಜೇಂದ್ರ ಗುಣಗಾನ ಯಾರು ಮಾಡ್ಲಕತ್ತಾರ? ಎಂದರೆ ಸುನೀಲ್ ಕುಮಾರ್ ರಾಜೀನಾಮೆ ಕೊಟ್ಟಂತ ಸುದ್ದಿ ಐತಿ, ಪ್ರಧಾನ ಕಾರ್ಯದರ್ಶಿ. ಯಾಕೆ? ಇವರ ಒಂದು ಹಿಂದೇನೊಂದು ಗ್ಯಾಂಗ್ ಐತಲ್ಲ, ಆ ಗ್ಯಾಂಗು ಇಡೀ ಬಿ ಜೆ ಪಿಯಲ್ಲಿ ಹೊಗಳಭಟ್ಟರ ಗ್ಯಾಂಗ್ನಿಂದ ವಿಜೇಂದ್ರ ಹಾಳಾಗ್ತಾ ಇದ್ದಾನೆ. ಇದು ಅರ್ಥ ತಕ್ಷಣ ಸುನೀಲ್ ಕುಮಾರ್ ಹೆಂಗೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟಂದು ರಾಜೀನಾಮೆ ಕೊಡಿ. ನಾವು ಜಾರಕಿಹೊಳಿ ಅವರು ನಾವು ಯಾವಾಗಲೂ ಬೆಂಬಲಕ್ಕೆ ಇರ್ತೀವಿ. ಅವರ ಕಷ್ಟ ಸುಖದಾಗ ಯಾವಾಗಲೂ ಇರ್ತೀವಿ.